ಏನ್ರಿ ಕೃಷ್ಣ ರಥ ನಡೆಸಕತ್ತಿದ್ದ. ಕೃಷ್ಣ ರಥ ನಡೆಸಕತ್ತಿದ್ದ. ಯಾವಾಗಿಂದ ಕೃಷ್ಣ ರಥ ನಡೆಸಕತ್ತಾನೆ, ಆ ರಥದೊಳಗಿಂದ ಹಿಂದೆ ಯಾರು ಕೂತಾರ ತಗೊಂಡ ಕೇಳಿದ್ರೆ ಸುಭದ್ರೆ ಕೂತಾಳೆ. ಏನ್ರಿ ಕೃಷ್ಣನ ತಂಗಿ ಸುಭದ್ರೆ ಕುಂತಾಳ. 8 ತಿಂಗಳು ಗರ್ಭಿಣಿ ಅದಾಳ. 8 ತಿಂಗಳು ಗರ್ಭಿಣಿ ಅದಾಳ. ಮುನ್ನೋಡಿ ಅಂದ ಕೃಷ್ಣ ರಥ ನಡೆಸಕತ್ತಾನೆ. ಹಿಂದ ರಥದೊಳಗಿಂದ ಗರ್ಭಿಣಿ ಆಗಿರ್ತಕ್ಕಂಥ 8 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥ ಯಾವ ಸುಭದ್ರೆ ಕೂತಾಳೆ. ಕೃಷ್ಣ ಅವನ ಕಥೆ ಹೇಳಕತ್ತಿದ್ದ. ಏನ್ರಿ ಕಥೆ ಹೇಳಕತ್ತಿದ್ದ. ಎದರದು ಚಕ್ರವ್ಯೂಹವನ್ನ ಹೆಂಗ ಪ್ರವೇಶ ಮಾಡಬೇಕು ಅನ್ನುವಂಥ ಕಥೆ ಹೇಳಕತ್ತಿದ್ದ. ಯಾರಿಗೆ? ಸುಭದ್ರೆಗೆಂದ ಹೇಳಕತ್ತಿದ್ದ. ಯಾವಾಗಿಂದ ಸುಭದ್ರೆಗೆಂದ ಕಥೆ ಹೇಳುವಂತ ಪ್ರಸಂಗದೊಳಗ ಕಥೆ ಹೇಳೋರಿಗೆಂದ ಹ್ಞೂ ಅಂದ್ರೆ ಭಾಳ ಇಂಟ್ರೆಸ್ಟ್ ಬರ್ತದೆ. ಕಥೆ ಹೇಳೋರು ಯಾಕ್ರಿ ಹ್ಞೂ ಅನ್ಬೇಕು. ಹಿಂಗೆ ಒಂದು ಊರಿತ್ತ ತಿಳ್ಕೊರಿ, ಹ್ಞೂ ಅನ್ಬೇಕು. ಹಿಂಗಂದ್ರೆ ನಮ್ಮಲ್ಲಿ ಹೋಗ್ಬೇಕಿ ರಾಣಿ, ಯಾರು ನನಗೆ ಸಾಕು ನಂಗೆ ಕತೆ ಹೇಳ್ತಾರ ಅವರಿಗೆ ಲಗ್ನ ಮಾಡ್ಕೋತೀನಿ ಅನ್ಲತ್ತ. ಯಾರು ಸಾಕು ನಂಗೆ ಕತೆ ಹೇಳ್ತಾರಲ್ಲ ಅವರಿಗೆ ಮದುವೆ ಮಾಡ್ಕೋತೀನಿ. ಎಲ್ಲ ರಾಜ್ಕುಮಾರ್ಗಳು ಬರೋರು, ಕತೆ ಹೇಳೋರು, ಆಕೆ ಸಾಕಲ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ. 1 ದಿನ ಹೇಳಿದ್ರು, 2 ದಿನ ಹೇಳೋರು, ಎಷ್ಟು ಕತೆ ಹೇಳಿದ್ರು ಒಟ್ಟು ಸಾಕೆ ಅಂತಿದ್ದಿಲ್ಲ. ಒಬ್ಬವ ಕುರಿಕಾಯ ಅವ ನೋಡ್ದ ಇದನ್ನ. ಇಟ್ಟು ರಾಜ್ಕುಮಾರ್ಗಳು ಬಂದು ಹೋಲಕತ್ತಾರಲ್ಲ ಎದ್ರ ಸಲುವಾಗಿ ಅಂದ. ಅವಾಗ ಅಲ್ಲಿವ್ರು ಅಂದ್ರು, ಇಲ್ಲ ರಾಣಿಗೆ ರಾಜ್ಕುಮಾರಿಗೆ ಅಂದ ಯಾರು ಸಾಕನಂಗೆ ಕತೆ ಹೇಳ್ತಾರ ಅವರಿಗೆ ಮದುವೆ ಮಾಡ್ಕೋತಾಳತ್ತ. ನಾ ಹೇಳಿದ್ರೆ ಅಂದ್ರೆ ಸಾಕನಂಗೆ ಕತೆ ಹೇಳಿದ್ರೆ ನಾನು ಮಾಡ್ಕೋತಾಳೇನು ಅಂದ. ಮಾಡ್ಕೋತಾರ, ಅದ್ರಾಗೇನು ಸಾಕನಂಗೆ ಕತೆ ಹೇಳ್ಬೇಕು, ರಾಜ್ಕುಮಾರೇ ಬೇಕು ಅನ್ನುವಂಥದ್ದು ಏನಿಲ್ಲ. ಯಾರು ಸಾಕನಂಗಂದ ಕತೆ ಹೇಳ್ತಾರಲ್ಲ ಅವ್ರಿಗೆ ಮಾಡ್ಕೋತೀನಿ ಮದುವೆ ಎತ್ತಿಕೊಂಡಂದು ಹೇಳ. ಹಂಗಿತ್ತು ನಾನು ಸಾಕನಂಗೆ ಕತೆ ಹೇಳ್ತೀನಿ ಅಂದ. ಆಯ್ತು ಹೋಗಂದ್ರು. ಪಾಪ ಬಂದ ಅರಮನೆಗೆ. ಯಾವಾಗಿಂದ ಅರಮನೆಗಿಂದ ಬಂದಂದ ರಾಜ ಕೇಳ್ದ, ನೀ ಎಲ್ಲಿಗೆ ಹೊಂಟಿದ್? ಹೆಗಲಿ ಮೇಲೆ ಕಂಬಳಿ ಹಾಕೊಂಡು ಹೊಂಟಿದ್ದವ. ನೀ ಎಲ್ಲಿಗೆ ಹೊಂಟಿದ್ ಎಂದ. ಇಲ್ಲ ಸಾಕನಂಗಂದ ಯಾರು ಕತೆ ಹೇಳ್ತಾರಲ್ಲ ಅವ್ರಿಗೆ ನಿಮ್ಮ ಮಗಳ ಮದುವೆ ಮಾಡ್ಕೋತಾಳತ್ತ, ಅದಕ್ಕೆ ನಿನ್ನ ಮಗಳಿಗೆ ನಾನು ಸಾಕನಂಗೆ ಕತೆ ಹೇಳ್ತೀನಿ ಎಂದ. ಅವ ಅಂದ ರಾಜ, ಎಂತಿಂತ ರಾಜ್ಕುಮಾರ್ಗಳೇ ಆಗಿ ಹೋಗ್ಯಾರ. ಏನ್ರಿ ಎಂತಿಂತ ರಾಜ್ಕುಮಾರ್ಗಳೇ ಆಗಿ ಹೋಗ್ಯಾರ. ನೀ ಏನು ಆಕಿಗೆ ಸಾಕನಂಗೆ ಕತೆ ಹೇಳ್ತೀನಿ? ಎಂತಿಂತವ್ರ ಪಂಡಿತರಂತ ಬಂದು ಹೋಗ್ಯಾರ. ನೀ ಏನು ಸಾಕನ ಕತೆ? ಇಲ್ಲಿಲ್ಲ, ನಾ ಸಾಕನಂಗೆ ಕತೆ ಹೇಳ್ತೀನಿ. ಅವಾಗ ರಾಜ ಅಂದಮ್ಮ ಸಾಕಲ್ಲಿಲ್ಲ ತಗೊಂಡ್ರ ಎಲ್ಲ ರಾಜ್ಕುಮಾರ್ಗಳು ಹೋದಂಗೆ ನಾನು ಹೋಗ್ತೀನಿ, ಒಟ್ಟಕ್ಕಿ ಸಾಕನಂಗೆ ನಾ ಕತೆ ಹೇಳ್ತೀನಿ. ಆಯ್ತು ಹೋಗತ್ತುಕೊಂಡ ಕಳಿಸಿಕೊಟ್ಟ. ರಾಣಿ ರಾಜ್ಕುಮಾರಿ ಕುಂತಿದ್ಲು. ನೋಡು ನಾ ಸಾಕನಂಗೆಂದ ಕತೆ ಹೇಳ್ತೀನಿ. ಆಕೆ ಅಂದ್ಲು, ಎಂತಿಂತವ್ರು ಬಂದು ನನಗೆ ಸಾಕನ್ನದೇ ಅನಿಸೇ ಇಲ್ಲ, ನೀ ಏನು ಸಾಕಂತ ಅನಿಸ್ತಿದಿ ಅಂದ್ಲ. ಇಲ್ಲ ನಾ ಹೇಳ್ತೀನಿ ಕತೆ, ಸಾಕನಂಗಂದ ಹೇಳ್ತೀನಿ. ಸಾಕಂದ ಬಳಕನೇ ಎದ್ದು ಹೋಗ್ತೀನಿ. ಆಯ್ತು ಹೇಳು. ಆದ್ರೆ ಇವ ಏನಂದ ಒಂದು ಕಂಡೀಷನ್, ನಾ ಕತೆ ಹೇಳ್ತೀನಲ್ಲ ನೀ ಹ್ಞೂ ಅನ್ಬೇಕು. ಏನ್ರಿ ನಾ ಕತೆ ಹೇಳ್ತೀನಿ, ನೀ ಹ್ಞೂ ಅನ್ಬೇಕು. ಆಯ್ತು ಹ್ಞೂ ಅಂತೀನಿ. ಹಂಗಂದ್ರೆ ಹೇಳ್ತೀನಿ ಕೇಳತ್ತಕೊಂಡ ಕತೆ ಹೇಳಕತ್ತೀವ. ಹಿಂಗೊಂದು ಊರು ಬಣಜುಗಳಂತ ಊರ ಅಂದ. ಆ ಊರಾಗಂದ ಊರು ಮುಂದೆ ಗೌಡನ ಹೊಲ. ಅಂದ್ಲ. ಆ ಹೊಲದಾಗ ಅದ ಒಂದು ಬುರ್ಲಿ ಮನಿ ಇತ್ತು. ಬುರ್ಲಿ ಅಂದ್ರೆ ತಿಳಿತಾವಲ್ಲ, ಹೊಲದಾಗ ಇರ್ತಾವಲ್ಲ ಬುರ್ಲಿ. ಊರು ಮುಂದ ಗೌಡನ ಹೊಲ. ಆ ಹೊಲದಾಗ ಅಂದ ಒಂದು ಬುರ್ಲಿ ಮನಿ ಇತ್ತು. ಅಂದ್. ಆ ಮನೆಯಾಗಿಂದ ಒಂದು ಬುರ್ಲಿ ಬುರ್ರ ಅನ್ನಂಗೆ ಹಾರ್ತು. ಅಂದ್. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. 2 ದಿವಸ ಬರೇ ಬುರ್ರಿ ಅಂದ. ಏನ್ರಿ ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು, ಮತ್ತೊಂದು ಬುರ್ಲಿ ಬುರ್ರ ಹಾರ್ತು. ಆಕೆ ಅಂದ್ಲು, ಇದರ ಎಟ್ಟರ್ ಯಾವ ಅಂದ್ಲಕ್ಕಿ. ಅವ ಅಂದ, ನನಗೇನು ಗೊತ್ತಾ ಅಂದ. ಇದರ ಎಟ್ಟರ್ ಯಾವ ಬುರ್ಲಿ ನಂದೇನು, ನಾ ಹೇಳ್ದಂಗೆ ನೀವು ಹ್ಞೂ ಅನ್ಬೇಕು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು, ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. 2 ದಿನ ಇದೆ ಅಂದ. ಸಾಕಯ್ಯಪ್ಪ ಅಂದ್ಲತ್. ಮಾಡ್ಕೊಂಡು ನನ್ನ ಲಗ್ನ ಅಂದ. ಏನ್ರಿ ಸಾಕನ ಕತೆ ಹೇಳೋರು ಮಾಡ್ಕೋತಿದ್ ನನ್ನ ಮಾಡ್ಕೋ. ಹಂಗ ಕತೆ ಹೇಳೋರಿಗೆನ್ನ ಹ್ಞೂ ಅನ್ಬೇಕು. ಕೃಷ್ಣ ಕತೆ ಹೇಳಕತ್ತಾನೆ. ಎದ್ರದು ಚಕ್ರವ್ಯೂಹವನ್ನ ಹೆಂಗ ಪ್ರವೇಶ ಮಾಡಬೇಕು ಅನ್ನುವಂಥ ಕತೆ ಹೇಳಕತ್ತಾನೆ. ಹಿಂದೆ ಕೂತ್ಕೊಂಡ ಸುಭದ್ರೆ ಹ್ಞೂ ಅಂತಿದ್ಲು. ಯಾವಾಗಿಂದ ಹಿಂಗೆ ಹ್ಞೂ ಹ್ಞೂ ಅನ್ಕೋತಂದ ಕತೆ ಕೇಳ್ಕೊತಂದ ಹೋಗುವಾಗ ಒಂದು ಕ್ಷಣ ಏನಾಗಿಬಿಡ್ತಲ್ಲ ಎತ್ಕೊಂಡು ಕೇಳಿದ್ರ, ಯಾವಾಗಿಂದ ಸುಭದ್ರೆ ಹ್ಞೂ ಹ್ಞೂ ಅಂತಿದ್ಲಲ್ಲ, ಒಂದು ಕ್ಷಣ ಆ ಸಣ್ಣ ಬಂತು ದನಿ. ಏನ್ರಿ ಸಣ್ಣ ಬಂತು. ಹ್ಞೂ ಅಂತಕ್ಕಂಥದ್ದೇ ಅದು ಸುಭದ್ರ ಧ್ವನಿಯಾಗಿದ್ದಿದ್ದಿಲ್ಲ, ಸಣ್ಣ ಬರ್ಲಕ್ಕತ್ತು.
ಯಾವಾಗಿಂದ ಕೃಷ್ಣ ವಿಚಾರ ಮಾಡ್ತಾನೆ, ಸುಭದ್ರ ಕಥೆ ಕೇಳ್ಕೊತಂದ ಮೊದಲೇ ತುಂಬ ಗರ್ಭಿಣಿ, ರಥದಾಗಿಂದ ಹೊಂಟಾಳಲ್ಲ, ಹಿಂಗೆ ತೊಟ್ಟದಾಗ ಹಾಕಿಂದ ತೂಗುದಂಗಾಗ್ಯದ, ನಿದ್ದೆ ಹತ್ಯದೇನ ತಿಳ್ಕೊಂಡಂದು ಒಂದು ಕ್ಷಣ ಅಂದ. ಯಾವಾಗಿಂದ ಕೃಷ್ಣ ಹಿಂದಕ್ಕೆ ತಿರುಗಿ ನೋಡ್ದ, ಯಾವಾಗಿಂದ ಕೃಷ್ಣ ಹಿಂದಕ್ಕೆ ತಿರುಗಿ ನೋಡ್ದ, ಅವಾಗ ಸುಭದ್ರೆಗನ್ನ ಆನಂದ ನಿದ್ದೆ ಹತ್ತಿತ್ತು. ಏನ್ರಿ, ಆನಂದ ನಿದ್ದೆ ಮಾಡಕತ್ತಿದ್ಲು. ಯಾಕ? ರಥದಾಗಿಂದ ಕುಂತಾಳ, ತುಂಬ ಗರ್ಭಿಣಿಯಾದ ಆಳ. ಹಿಂಗೆ ರಥ ಹೆಂಗಂದ ಹೋಗ್ಕದಲ್ಲ, ಹಂಗಂಗೆ ನಂಗೆ ತೊಟ್ಟಲ್ದಾಗ ಹಾಕಿಂದ ತೂಗುದಂಗೆ ಆಗಿಬಿಟ್ಟದ. ಅವಾಗಿಂದ ಸುಭದ್ರೆಗಿಂದ ಜೋರ್ ನಿದ್ದೆ ಹತ್ತಿ ಬಿಟ್ಟದ, ಆನಂದ ನಿದ್ದೆ ಹತ್ತಿ ಬಿಟ್ಟಿತ್ತು. ಮತ್ತು ಸಣ್ಣ ಧ್ವನಿ ಬರ್ತಿತ್ತಲ್ಲ ಹೂ ಅನ್ನೋದು, ಏನ್ರಿ ಸಣ್ಣ ಧ್ವನಿ ಬರುವುದು ಯಾರ್ದು ಒತ್ತುಕೊಂಡ ಕೇಳಿದ್ರೆ, ಏನ್ರಿ ಗರ್ಭದೊಳಗಿರ್ತಕ್ಕಂಥ ಏನು ಅಭಿಮನ್ಯು ಅಂತಗನ ಏನು ಹುಡ್ತಾನಲ್ಲ, ಆ ಅಭಿಮನ್ಯುಂದಾಗ ಹೊಟ್ಟೆ ಕೂತ್ಕೊಂಡಂದ ಕೃಷ್ಣನ ಕಥೆ ಕೇಳಂದ ಹೂ ಅಂತಿದ್ನತ್ತ. ಏನ್ರಿ ಹೂ ಹೂ ಅಂತಿದ್ದ. ಯಾರು? ಗರ್ಭದೊಳಗಿರ್ತಕ್ಕಂಥ ಕೂಸ ಹೂ ಅಂತಿತ್ತ. ಇದರ ಅರ್ಥ ಏನು ಒತ್ತುಕೊಂಡು ಕೇಳಿದ್ರೆ, ನೀವು ಏನು ಕೇಳ್ತೀರಿ ಅದೆಲ್ಲವೂ ಕೂಡ ಕೂಸಿಗೆ ಮುಡ್ತಾವ.